ಭಾರತದ ಒಂದು ದಿಟ್ಟ ನಿರ್ಧಾರದಿಂದ ಟರ್ಕಿ ಮೂಲದ ಕಂಪನಿಗೆ ದಿನ ಬೆಳಗಾಗುವುದರ ಒಳಗೆ ಆದ ನಷ್ಟ ಎಷ್ಟು ಗೊತ್ತಾ? $500 ಮಿಲಿಯನ್. ಭಾರತದ ರೂಪಾಯಿ ಮೌಲ್ಯದಲ್ಲಿ ಹೇಳೋದಾದ್ರೆ ಬರೋಬ್ಬರಿ 4700 ಕೋಟಿ ರೂಪಾಯಿ. ಹೌದು, ಕಳೆದ 2 ದಶಕಗಳಿಂದ ಭಾರತದ ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್ ಸೇರಿದ ಹಾಗೆ 9 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಗ್ರೌಂಡ್ ಹ್ಯಾಂಡ್ಲಿಂಗ್ ಆಪರೇಷನ್ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಟರ್ಕಿ ಮೂಲದ ಸೆಲೆಬಿ ಏವಿಯೇಷನ್ ಸರ್ವಿಸಸ್ ಕಂಪನಿಗೆ ಕಳೆದ ವರ್ಷದ ಮೇ ತಿಂಗಳಿನಲ್ಲಿ ಭಾರತದಲ್ಲಿ ಆಪರೇಷನ್ ನಡೆಸುವುದಕ್ಕೆ ಅನುಮತಿಯನ್ನು ನಿರಾಕರಿಸಲಾಯಿತು. ಭಾರತದ ನಾಗರಿಕ ವಿಮಾನಯಾನ ಸಚಿವಾಲಯ ಸೆಲೆಬಿ ಕಂಪನಿಗೆ ನೀಡಿದ್ದಂತಹ ಭದ್ರತಾ ಅನುಮತಿಯನ್ನು ವಾಪಸ್ ಪಡೆದು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 10,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ಭಾರತದ್ದೇ ಆದ ಬೇರೊಂದು ಕಂಪನಿಗೆ ವರ್ಗಾಯಿಸಿ ಗ್ರೌಂಡ್ ಆಪರೇಷನ್ ನಲ್ಲಿ ಯಾವುದೇ ರೀತಿಯಾದ ತೊಂದರೆ ಆಗದ ಹಾಗೆ ಕಾಳಜಿಯನ್ನು ಕೂಡ ವಹಿಸಿತು. ಈ ನಷ್ಟಕ್ಕೆ ಕಾರಣ ಏನು ಗೊತ್ತಾ? ಆಪರೇಷನ್ ಸಿಂಧೂರ್. ಹೌದು, ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ವೇಳೆ ಟರ್ಕಿ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲ ನೀಡಿತು. ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಬಹಿರಂಗವಾಗಿ ಪಾಕಿಸ್ತಾನವನ್ನು ಬೆಂಬಲಿಸಿ ಭಾರತದ ವಿರುದ್ಧ ಹೇಳಿಕೆಯನ್ನು ನೀಡಿದ್ದಲ್ಲದೆ ಪಾಕಿಸ್ತಾನಕ್ಕೆ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಕೂಡ ನೀಡಿದ್ದ. ಈ ಡ್ರೋನ್ಗಳನ್ನು ಪಾಕಿಸ್ತಾನ ಭಾರತದ ವಿರುದ್ಧದ ಕಾರ್ಯಾಚರಣೆಗೆ ಬಳಸಿಕೊಂಡಿತ್ತು. ಇಂತಹ ನಮಕ್ ಹರಾಮ್ ಕೆಲಸ ಮಾಡುವಂತಹ ಭಾರತದ ವಿರುದ್ಧ ನಿಲ್ಲುವಂತಹ ದೇಶವೊಂದರ ಕಂಪನಿಗೆ ಭಾರತದ ಅತ್ಯಂತ ಸೂಕ್ಷ್ಮ ವಲಯವಾದಂತಹ ವಿಮಾನ ನಿಲ್ದಾಣದ ಜವಾಬ್ದಾರಿಯನ್ನು ನೀಡುವುದು ಸುರಕ್ಷಿತ ಅಲ್ಲ ಅಂತ ಭಾರತ ಸರ್ಕಾರ ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿತು. ಪರಿಣಾಮ ರಾತ್ರಿ ಬೆಳಗಾಗುವುದರ ಒಳಗೆ ಸೆಲೆಬಿ ಕಂಪನಿಗೆ 4700 ಕೋಟಿ ರೂಪಾಯಿ ನಷ್ಟ ಆಯಿತು. ಕಂಪನಿ ಮತ್ತೆ ಏಳಲಾಗದ ಸ್ಥಿತಿಗೆ ಬಂದು ತಲುಪಿತ್ತು. ಈ ಎಲ್ಲ ವಿಚಾರವನ್ನ ಸೆಲೆಬಿ ಏವಿಯೇಷನ್ ಸರ್ವಿಸಸ್ ಕಂಪನಿಯ ಅಧ್ಯಕ್ಷೆ ಇತ್ತೀಚೆಗೆ ಬ್ಲೂಮ್ಬರ್ಗ್ಗೆ ನೀಡಿದಂತಹ ಸಂದೇಶವೊಂದರಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಸೆಲೆಬಿ ಕಂಪನಿಯು ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕೇಂದ್ರ ಸರ್ಕಾರ ಟರ್ಕಿ ದೇಶವು ಪಾಕಿಸ್ತಾನಕ್ಕೆ ಬೆಂಬಲ ನೀಡಿರುವುದರ ಬಗ್ಗೆ, ಭಾರತದ ವಿರುದ್ಧ ಟರ್ಕಿ ಡ್ರೋನ್ ಉಪಯೋಗಿಸಿರುವ ಬಗ್ಗೆ ದಾಖಲೆಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟು ಕೋರ್ಟಿಗೆ ಮನವರಿಕೆಯನ್ನು ಮಾಡಿತು. ಪರಿಣಾಮ ಹೈಕೋರ್ಟ್ ಕೂಡ ಕೇಂದ್ರ ಸರ್ಕಾರದ ಕ್ರಮವನ್ನು ಎತ್ತಿ ಹಿಡಿಯಿತು. ಸೆಲೆಬಿ ಕಂಪನಿಗೆ ಗಾಯದ ಮೇಲೆ ಬರೆ ಎಳೆದ ಹಾಗಾಯಿತು. ಸೆಲೆಬಿ ಕಂಪನಿ ನಷ್ಟ ಅನುಭವಿಸಬೇಕಾಗಿ ಬಂದಿದ್ದು ಅದರದ್ದೇ ಮಾತೃ ದೇಶದ ಒಂದು ಕೆಟ್ಟ ನಿರ್ಧಾರದಿಂದ. ಟರ್ಕಿ ದೇಶ ಪಾಕಿಸ್ತಾನದ ಪರ ನಿಲ್ಲದೆ ತಟಸ್ಥವಾಗಿದ್ದರೂ ಕೂಡ ಇವತ್ತು ಸೆಲೆಬಿ ಕಂಪನಿಯು ಶೂನ್ಯಕ್ಕೆ ತಲುಪ್ತಾ ಇರಲಿಲ್ಲ. ಜಾಗತೀಕರಣದ ಈ ಯುಗದಲ್ಲಿ ದೇಶದ ಒಂದು ಕೆಟ್ಟ ನಿರ್ಧಾರ ಹೇಗೆಲ್ಲ ಪರಿಣಾಮಗಳನ್ನು ಬೀರ್ತದೆ, ಹೇಗೆಲ್ಲ ರಿವರ್ಸ್ ಹೊಡೀತದೆ ಅನ್ನೋದಕ್ಕೆ ಸೆಲೆಬಿ ಕಂಪನಿಯ ನಷ್ಟವೇ ಒಂದು ಜ್ವಲಂತ ಉದಾಹರಣೆ.